ಮುಗಿಸುವಂತ ಕಾರ್ಯಕ್ರಮ ಮಾಡಿ ಈ QR ಕೋಡ್ ಅನ್ನು ನಾವು ಪಬ್ಲಿಸೈಸ್ ಮಾಡ್ತಾ ಇದೀವಿ. ಯಾರಿಗೆ ಆಗಲಿ ಒಂದು ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ರೆ, ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ರೆ ಅವರು QR ಕೋಡ್ನ ಸ್ಕ್ಯಾನ್ ಮಾಡಿ ಮಾಹಿತಿ ತಿಳಿಸಬಹುದು ಅಂತ. ಅದರಲ್ಲಿ ಅವರು ಹೆಸರು ಮತ್ತು ಅವ್ರ ಫೋನ್ ನಂಬರು ಗೌಪ್ಯವಾಗಿ ಇಡಕ್ಕೆ ಅದರಲ್ಲಿ ಫೆಸಿಲಿಟಿ ಇದೆ. ಬೇಕಾದ್ರೆ ಅವರು ನಂಬರ್ ಅಥವಾ ಅವ್ರ ಹೆಸರನ್ನು ಕೊಡದೇ ಇದ್ರೂ ಸಹ ಅವರ ಮಾಹಿತಿ ತಿಳಿಸಬಹುದು. ಘಟನೆ ಎಲ್ಲಿ ಆಗ್ತಾ ಇದೆ, ಡ್ರಗ್ಸ್ ಎಲ್ಲಿ ಮಾರಾಟ ಆಗ್ತಾ ಇದೆ, ಕನ್ಸಂಪ್ಷನ್ ಏನಾದರೂ ಆಗ್ತಾ ಇದೆ ಅನ್ನೋದಕ್ಕೆ ಲೊಕೇಶನ್ ಸಹ ಅವರು ಕೊಡಬಹುದು. ಸೊ ಈ ಇನ್ಫಾರ್ಮೇಶನ್ ಶೇರ್ ಮಾಡಾದ್ಮೇಲೆ ಆ QR ಕೋಡ್ ಇಂದ ನಮಗೆ ಬಂದಿರೋ ಮಾಹಿತಿಯಿಂದ ನಾವು ಒಂದು ಗಾಂಜಾ ಕೇಸನ್ನು ಪತ್ತೆ ಮಾಡಲಾಗಿದೆ. ಇದರಲ್ಲಿ ನಮಗೆ ಸುಮಾರು 1 ಕೆಜಿ 655 ಗ್ರಾಮ್ ಗಾಂಜಾ ಸೊಪ್ಪು, ಸುಮಾರು 2 ಲಕ್ಷ ವರ್ತ್, ಮತ್ತು 23 ಗ್ರಾಮ್ ನಷ್ಟು ಹೈಡ್ರೋ ಗಾಂಜಾ ಅಂದ್ರೆ ನೀರು ಹೈಡ್ರೋಪೋನಿಕ್ಸ್ ಮೂಲಕವಾಗಿ ಬೆಳೆಸುವಂತ ಗಾಂಜಾ. ಇದು ಸುಮಾರು 2,30,000 ವರ್ತ್. ಮತ್ತು ಇದಕ್ಕೆ ಬಳಸ್ತಾ ಇರುವಂತ ಒಂದು ವೆಹಿಕಲ್ ಫಾರ್ಚುನರ್, ಸುಮಾರು 40 lakhs ವರ್ತ್ ಫಾರ್ಚುನರ್ ಅನ್ನು ನಾವು ಸೀಸ್ ಮಾಡಲಾಗಿದೆ. ಇದರಲ್ಲಿ ಅಕ್ಯೂಸ್ಡ್ಗಳು ಮುಖ್ಯವಾಗಿ ಸತೀಶ್ ಹೈನುಗಾರಿಕೆ ಕೆಲಸ ಮಾಡುವವರು, ಕುವೆಂಪು ನಗರ. ಪ್ರಮೋದ್ 28 ವರ್ಷ ಪ್ಯಾಕಿಂಗ್ ಮೆಟೀರಿಯಲ್ ಮಾಡುವಂಥವ್ರು. ದಿಶಾಂತ್ ಇವರು ಬಟವಾಡಿಯಿಂದ ವಾಸ ಇರುವರು. ದರ್ಶನ್ ಬೈರೇಶ್ವರ ಕಾಲೇಜ್ ಹಿಂಭಾಗ, ಇವರು ಶೋರೂಮ್ ಅಲ್ಲಿ ಕೆಲಸ ಮಾಡುವರು. ಅಮೋಘ್ ಡಿಪ್ಲೊಮಾ, ಇವರು ಸಿದ್ಧಗಂಗಾ ಬಡಾವಣೆಯಿಂದ. ಮಂಜುನಾಥ್ 35 ವರ್ಷ, ಮಾರತಲ್ಲಿ ದೊಡ್ಡನೆಕುಂಡಿ, ಬ್ಯಾಂಗ್ಳೂರ್ ಸಿಟಿ. ಸೊ ಈ ಮಂಜುನಾಥ್ ಅನ್ನೋರು ಇವರಿಗೆ ಬ್ಯಾಂಗ್ಳೂರಿಂದ ಪೆಡ್ಲಿಂಗ್ ಸಪ್ಲೈ ಕೊಡ್ತಾ ಇರೋರು. ಈ ಮಿಕ್ಕಿದ 5 ಜನ ಮಕ್ಕಳು ನಮ್ಮ ತುಮಕೂರು ಇರುವಂತವರು. ಸೊ ಈ 6 ಜನನ್ನು ಅರೆಸ್ಟ್ ಮಾಡಲಾಗಿದೆ. ಇವರಿಂದ ಈಗಾಗಲೇ ಹೇಳಿರುವಂತಷ್ಟು ಸೀಸ್ ಮಾಡಲಾಗಿದೆ. ಈ ಕೆಲಸ ಮಾಡಿರೋ